ಸಪ್ತ ಪ್ರೀತಿ ಪ್ರೇಮದಲ್ಲಿ. What is this, Kanta? What is this? I don't like it. I don't like it. ಏನಿದೋಳಿ ಯಾರ್ ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ್ ಬ್ಯಾಡ್ ಟೈಮ್, ಯಾಕ ನನ್ನ ಟೈಮೇ ಸರಿ ಇಲ್ಲ. ಓಕೆ ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ, ಎಳೆಯೋರು ಯಾರು, ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು. ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ಓಹೋ, ಬಿಗ್ ಬಾಸು ಮತ್ತೆ ಸ್ಟ್ರೈಕ್ ಮಾಡಕತ್ತಾರ, ಕೇಳಿ ಬಿಡೋಣ. ಅಂದ ಹಾಗೆ ಬಿಗ್ ಬಾಸು ನಮ್ ರೈತರಿಗೆ ಸಿಕ್ಕಾಪಟ್ಟಿ ಕಷ್ಟದಲ್ಲಿದ್ದಾರೆ, ನೀವೇನ್ ಮಾಡ್ತೀರಾ ಪ್ಲೀಸ್ ಟೆಲ್ ಮೀ. ಸದಾನಂದ ಗೌಡ್ರಿಗೂ ಕಾಗದ ಬರೀತಾನೆ, ಬರೀರಿ. ಪ್ರೈಮ್ ಮಿನಿಸ್ಟರ್ಗೂ ಬರೀತಾನೆ, ಅವ್ರಿಗೂ ಬರೀರಿ. ಶರದ್ ಪವಾರ್ಗೂ ಬರೀತಾನೆ, ಅವ್ರಿಗೂ ಬರೀರಿ. ಬರ್ದದ್ದು ನಿಮ್ಗೂ ಒಂದೊಂದು ಕಾಪಿ ಹಾಕ್ತಾನೆ. ಅಯ್ಯಯ್ಯ, ನಮಗೂ ಕಾಪಿ ಹಾಕ್ತಾರ? ನೀವೆಲ್ಲೋ ಟೀನೇಜ್ ನಲ್ಲಿ ಲೆಟರ್ ಬರೆದು ಮಿಸ್ ಮಾಡ್ಕೊಂಡು ಇವಾಗ ಎಲ್ರಿಗೂ ಬರ್ತಿದ್ದೀರಾ? ನಾನು ಇನ್ನೇನ್ ಮಾಡಬೇಕು ಹೇಳಿ. ಮೊನ್ನೆ ಧರಣಿ ಕುಂತಾಗ ಏನಾಯ್ತು ಪ್ಲೀಸ್ ಟೆಲ್ ಮೀ. ಆ ಮಹಾತ್ಮ ಗಾಂಧಿ ಸ್ಟ್ಯಾಚು ಮುಂದೆ ಒಂದಿನ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂತ್ರೆ ಯಾವನೋದು ಲೆಕ್ಕಕ್ಕೆ ತಗೊಳ್ಳಿಲ್ಲ. ನಾವು ಲೆಕ್ಕಕ್ಕೆ ತಗೊಳಂಗಲ್ಲ ಹೋರಿ. ಅರೇ ಬಾಪ್ರೆ, ಅಯ್ಯ ಬಾಪ್ರೆ ಅಂದ್ರೆ ಒಬ್ಬ ಮಾಜಿ ಪ್ರಧಾನಮಂತ್ರಿ ಧರಣ ಕೂತ್ರೆ ಲೆಕ್ಕಕ್ಕೆ ಇಲ್ಲ. ಓಕೆ, ಇವಾಗ ಬಿಗ್ ಬಾಸ್ ಮ್ಯಾಟರ್ ಬಿಟ್ಟು ಹಾಕ್ರಿ. ಇಲ್ಲಿ ನಮ್ಮ ಸಿದ್ದು ಬಾಯಿ ಇದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಸಿದ್ದು ಬಾಯಿ, ಈ ಭಗವದ್ಗೀತೆ ಕಡ್ಡಾಯ ಮಾಡ್ಬೇಕೋ ಬೇಡವೋ ಪ್ಲೀಸ್ ಟೆಲ್ ಮೀ. ಭಗವದ್ಗೀತೆನ ಇನ್ನೊಬ್ಬ ಧರ್ಮದವ್ರ ಮೇಲೆ ಕಲೀಲೇಬೇಕು ಅಂತ ಹೇಳಕ್ ಹೋಗ್ಬಾರ್ದು ಯಾರ ಮೇಲೆ ಕೂಡ. ಹೋಗ್ಲಿ ಬಿಡಿ, ಅದಕ್ಕೆ ನೀವೇನ್ ಹೇಳ್ತೀರಿ? ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಭಗವದ್ಗೀತೆಗೆ ನಾವ್ಯಾರು ವಿರೋಧ ಇಲ್ಲ, ಅದನ್ನ ಇನ್ನೊಂದು ಧರ್ಮದವ್ರ ಮೇಲೆ ಕಲೀರಿ ಅಂತ ಹೇಳ್ತಕ್ಕಂಥ ಪ್ರಯತ್ನ ಮಾಡಬಾರ್ದು, ಕಡ್ಡಾಯ ಮಾಡಕ್ ಹೋಗ್ಬಾರ್ದು. ಲೆಟ್ ಇಟ್ ಬಿ ಆಪ್ಷನಲ್. ಅಂದಾಗೆ ನಮ್ ಕುಮ್ಸ್ ಬ್ರದರು ನಿಮ್ ಪಾರ್ಟಿ ಬಗ್ಗೆ ಅದೇನೋ ಅನ್ನಂಗಾಗಿತ್ತಲ್ಲ. ಅದು ನಮ್ಮ ಪಾರ್ಟಿ ವಿಚಾರ, ಅವ್ರಿಗೆ ಯಾಕೆ? ನಮ್ಮ ಪಾರ್ಟಿ ವಿಚಾರ ನಾವು ಚರ್ಚೆ ಮಾಡ್ಕೊತೀವಿ, ಮೊದಲು ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ಅವರೆಲ್ಲ ಪಾಪ ಎಲ್ಲ ಕೇಸ್ ಉಪಾಸ ಸಿಕ್ಕಾಕೊಂಡಿದ್ರೆ ಅದು ನೋಡ್ಕೊಳ್ಳಿ. ಮತ್ತೆ ಪದೇ ಪದೇ ನಮ್ ಕುಮ್ಸು ಕೈ ಪಾರ್ಟಿ ಎಲ್ಲಾ ರಹಸ್ಯ ಇದೆ ಬಿಡ್ತೀನಿ ಬಿಡ್ತೀನಿ ಅಂತಾರಲ್ಲ, ವಾಟ್ ಯು ಸೇ? ಕಾಂಗ್ರೆಸ್ನವ್ರ ಮೇಲೆ ಇದೇ ಹೇಳ್ತಾ ಇದ್ದು, ನನ್ನ ಹತ್ರ ಇಟ್ಕೊಂಡಿದ್ದೀನಿ ಎಲ್ಲ ಬಿಡಪ್ಪ ಬಿಡವಾಗ. ಸಿ ನಾನು ಬುಟ್ಟಿಲಿ ಏನೇನದಾವೆ ಅಂತ ಗೊತ್ತಾಗ್ಬೇಕಾದ್ರೆ ಈಚಿ ಬಿಟ್ಟ ಮೇಲೆ ಗೊತ್ತಾಗೋದು. ಅದು ಬಿಡದೆ ಸುಮ್ಮನೆ ನಾನು ಬಿಟ್ಕೊಂಡಿದ್ದೀನಿ, ನಾಗರಾವ್ ಇಟ್ಕೊಂಡಿದ್ದೀನಿ, ಕ್ಯಾರಾವ್ ಇಟ್ಕೊಂಡಿದ್ದೀನಿ, ಮಂಡಲಾವ್ ಇಟ್ಕೊಂಡಿದ್ದೀನಿ ಅದೇ ಪ್ರಯೋಜನ. ಹೋಗಲ್ ಬಿಡಪ್ಪ, ನಿಮ್ದು ಅವ್ರದ್ದು ಜಗಳ ಇದ್ದಿದ್ದೆ. ಇಲ್ಲಿ ನಮ್ಮ ಈಶು ಅಂಕಲ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಬಂದಾರ. ಈಶು ಅಂಕಲ್, ತಿಮ್ಮಪ್ಪನ ಲಾಡು ಸಿಕ್ಲಿಲ್ಲ ಅಂತ ಅದಕ್ಕೇನ್ರ ವಿಷಾದ ಆಯ್ತು ನಿಮಗೆ? ನಿಜಕ್ಕೂ ಏನೋ ವಿಷಯ ಇದೆ. ಓಹೋ, ವಿಷಾದಿಲ್ವಾ? ತಿಮ್ಮಪ್ಪನ ದರ್ಶನ ಮಾಡಿ ಬಂದ್ಮೇಲೆ ನಿಮ್ಮನ್ನ ಒಂದ್ ಕೈ ನೋಡ್ತೀನಿ ಅಂತ ಎಡ್ಡಿಜಿ ಹೇಳಿದ್ರಲ್ಲ, ಅದಕ್ಕೇನ್ ಹೇಳ್ತೀರಿ? ಯಾವಾಗ ಹೇಳಿದ್ರು? ನಿನ್ನೆ ಹೇಳಿದ್ರಿ. ಯಾವಾಗ ಹೇಳಿದ್ರು? ನೀವಂತರ ಗಜನಿ ತರ ಮರ್ತ್ ಬಿಡ್ತೀರಿ ಬೇಗ. ಓಕೆ, ಹೋಗಲ್ ಬಿಡ್ರಿ. ನೆಕ್ಸ್ಟ್ ನಿಮ್ದು ಎಡ್ಡಿಜಿದು ಫೈಟಿಂಗ್ ಯಾವಾಗ? ನೋಡ್ತಾ ಇರ್ರಿ. ಓ, ನೋಡ್ತಾ ಇರ್ಬೇಕಾ? ಬಾರಿ ಮಾತಾಡಿದ್ರಿ. ಸಾಕ್ ಬಿಡ್ರಪ್ಪ, ಸಾಹೇಬ್ರು ಸುಸ್ತಾದ್ರು. ರೈಟ್ ಡ್ರೈವರ ಸ್ಟಾರ್ಟ್ ಮಾಡಪ್ಪ. ಓಹೋ, ಏನಿದು ತಂಪತ್ನಲ್ಲಿ ಸಿಎಂ ಸ್ಮೈಲ್ ಗೌಡ್ರು ಒಬ್ಬರ ಮಾತಾಡ್ತಾ ನಿಂತಾರ. ಸಿಎಂ ಜಿ, ನಿಮ್ಮ ಹೊರ್ತೂರು ಬೆಳಮಿಗೆ ಇವರೆಲ್ಲ ವಿಧಾನಸೌಧಕ್ಕೆ ಬರಂಗಿಲ್ಲ ಮಂತ್ರಿಗಳಾಗಿ. ಪ್ರತಿ ಹಂತದಲ್ಲಿ ವಿಧಾನಸಭೆಗಳಿಗೆ ಮಂತ್ರಿಗಳು ಬರುವುದಿಲ್ಲ, ವಿಧಾನಸಭೆಗಳು ಮಂತ್ರಿಗಳು ಬರುವುದಿಲ್ಲ ಅಂತ ಹೇಳಿದ್ರೆ ವಿಧಾನಸಭೆಯ ಕಾರ್ಯಾಲಯವನ್ನ ಮಂತ್ರಿಗಳಿಗೆ ಮನೆ ಮಾಡ್ಲಿಕ್ಕೆ ಕೊಟ್ಟದಲ್ಲ, ಅದು ಕಚೇರಿ ಅವರದು. ಆದ ಕಾರಣ ಕಚೇರಿಯ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಬೇಕು, ಬಾಕಿದನ್ನು ಮಾಡಿ. ಆಯ್ತ್ರಪ್ಪ, ನೀವು ಹೇಳಿದ ಕೆಲಸ ಕರೆಕ್ಟ್ ಮಾಡ್ಲಿ. ಮತ್ತಾರು ಕಾಣ್ತಾರ ನಮ್ಮ ಕಣ್ಣಿಗೆ? ನಮ್ಮ ಮಹಿಳಾ ಮಣಿಗಳು ರೋಡ್ಗಿಳಿದು ಹೋರಾಟ ಮಾಡಕತ್ತಾರ. ಏನಿದು? ಯಾರಾದ್ರೆ ನನಗೇನು? ಅಬ್ಬಬ್ಬಬ್ಬ, ಎಂತ ಟೈಟಲ್ ಅಪ್ಪ ಇದು. ಏನ್ರಿ ಅಕ್ಕಾರ, ಅದೇನು ಅಡ್ವರ್ಟೈಸ್ ಹಿಡ್ಕೊಂಡು ಸ್ಟ್ರೈಕ್ ಮಾಡಕತ್ತಿರಲ್ಲ, ಯಾಕೆ? ರಾಜೇಂದ್ರ ಬಾಬು ಅವರು ಒಂದು ಇದು ಕೊಟ್ಟಿದ್ರು ಅಡ್ವರ್ಟೈಸ್ಮೆಂಟ್. ಅದರಲ್ಲಿ ಹೆಣ್ಮಗಳು ಮತ್ತು ಬರಡು ಭೂಮಿ, ಅವಳು ಬಾಡಿ ಎಲ್ಲ ಬರೀ ನೇಕೆಡ್ನಲ್ಲಿದೆ, ಅದು ಗ್ರಾಫಿಕ್ಸ್ ಅಂದರೆ ಎಲ್ಲ ಬರಡಾದ ದೇಹ ತೋರಿಸಿ ಆ ಥರ ಗ್ರಾಫಿಕ್ಸು ನಮ್ಮ ಸಂಸ್ಕೃತಿಗೆ ಬೇಕಾ? ನಮ್ಮ ಪ್ರಾಣಿಗೆ ಬೇಡಾಗಿತ್ತಕ್ಕ ಇದು. ಮುಂದೆ ಹೇಳ್ರಿ, ಏನಾಯ್ತು? ಜೊತೆಗೆ ಈ ಚಿತ್ರಕ್ಕೆ ಮೊದಲನೇ ಪೂಜೆಗೆ ಸಿಎಂ ಬರ್ತಾ ಇದ್ದಾರೆ. ಏನು, ಇನಾಗ್ರೇಷನ್ಗೆ ಸಿಎಂ ಸಾಹೇಬ್ರು ಬರ್ತಾರ? ಹೋಗ್ಲಿ, ಅದಕ್ಕೆ ನಿಮ್ಮನ್ನ ಯಾರು ಏನ್ ಕೇಳಿದ್ರು? ನಮ್ಮನೇಲಿ ಮನೆ ಕೆಲಸ ಮಾಡೋ ಒಬ್ರು ಹೆಣ್ಮಗಳು ಅನ್ಎಜುಕೇಟೆಡ್ ಕೇಳ್ತಾಳೆ. ಏನಂತ ಕೇಳಿದ್ರು? ಮೇಡಮ್, ಯಾರಾದ್ರೂ ಏನು ಅಂದ್ರೆ ಹುಡುಗ ಆದ್ರೂ ಸರಿನಾ ಮುದುಕ ಆದ್ರೂ ಸರಿನಾ? ಆ ಹೆಣ್ಮಗಳು ಒಬ್ಳು ಓದಿಲ್ದೇ ಇರೋ ಹೆಣ್ಮಗಳು ಕೇಳ್ತಿದ್ದಾಳೆ. ಓಕೆ, ಕೇಳಿದ್ರ ಪೀಪಲ್, ಇವರ ಟ್ರಿಕ್ ಗಿಮಿಕ್ ಎಲ್ಲಾನು ಇದ್ದದ್ದೆ. ಓಕೆ ಫೈನ್, ಇವಾಗ ನಡಿಕಂತ ನನ್ನ ರೆಡ್ ಹೈ ಅಂಡ್ ಕಾರ್ನ ಐಚೆ ತೆಗಿದ್ದೀನಿ. ಚನ್ನಪಟ್ಟಣಕ್ಕೆ ಹೋಗಿ ಚಾಟ್ ಮಸಾಲ ತಿನ್ಕೊಂಬರೋಣ. ನಡಿಕಂತ ನಡಿ.